ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಬಾಲ್ಕನಿಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹಿಂದಿನ ಬ್ಲಾಗಿಗೆ ನಾನು ಅದನ್ನು ಮಾಡ್ಕೊಂಡಿದ್ದೆ, ಬಟ್ ಅದು ಲೆಂತಿ ಆಯಿತು ಅಂದ್ಬಿಟ್ಟು ಈ ಬ್ಲಾಗಿಗೆ ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇವಾಗ ತಂದಿರೋದು ಏನು ಮಾಡ್ತೀಯಾ? ಅದೇನಾ? ಏನ್ರಿ ಕೆಲಸ ಮಾಡ್ತಾ ಇದ್ದೀನಿ. 2 ಕೈ ಕೆಸರು ಆಗೈತೆ. ಅಮ್ಮ ಇಲ್ಲೇನೋ ಬೀಳ್ತಾ ಇತ್ತು ಇವಾಗ ಗ್ಲಾಸ್. ಇದನ್ನು ನಾನು ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡೋಕ್ಕೆ ಅಂತ ತರಿಸಿದ್ದೆ. ಇದರಲ್ಲಿಟ್ಟರೆ ಏನು ಗೊತ್ತಾ ಫ್ರೆಂಡ್ಸ್, ಎಲ್ಲ ಒಣಗೋಗುತ್ತೆ. ಅದಕ್ಕೆ ಹಾಗೆ ಆಚೆ ಇಟ್ಬಿಟ್ಟಿದ್ದೆ. ಇವಾಗ ಅದನ್ನು ನನ್ನ ಯಜಮಾನರು ತೂತು ಮಾಡಿ ಟೈ ಹಾಕಿ ಈ ಥರ ಮಾಡಿದ್ದಾರೆ. ಆ ಮೂಲೆಗೆ ಯಾಕೆ ಹಾಕಿದೆಯಾ ಪಾಪ? ಕಾಣಿಸೋದೇ ಇಲ್ಲ ಆ ಮೂಲೆಯಲ್ಲಿ. ಗಿಡಗಳನ್ನ ನೆಡ್ತಾ ಇದ್ದಾರೆ, ಏನೋ ಮಾಡ್ತಾರೆ. ಇನ್ನು 3 ಇದ್ದಿಲ್ಲ, ಅದು 3 4 ಎಷ್ಟಿತ್ತು? ಹಾಂ, ಇನ್ನೂ ಎಷ್ಟಿತ್ತು ರೀ? ಹಾಂ, ಅದು ಪಾಟು ಇಲ್ಲೇನು ಕೆಳಗಡೆ ಎಲ್ಲ ಹಾಕಿರೋದು ಗಿಡಗಳ ತುಳಿತಾ ಇದ್ದೀನಿ ನಾನು. ಹಿಂದಿನ ದಿನವೇ ಟೆಂಪಲ್ಗೆ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೆ, ಬಟ್ ಮಳೆ ಬಂದಿದ್ದರಿಂದ ನಾನು ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಹಸ್ಬೆಂಡಿಗೆ ಈವ್ನಿಂಗ್ ಬಂದಿದ್ದ ತಕ್ಷಣ ಅವ್ರು ಸ್ವಲ್ಪ ಗಿಡಗಳಿಗೆ ನೀರು ಹಾಕೋದು ಅದೆಲ್ಲ ಮಾಡ್ತಾರೆ. ಆಮೇಲೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಇದು ಬಂದುಬಿಟ್ಟು ಮೇ ಬಿ ಫ್ರೈಡೇ ಅಂತ ಅಂದ್ಕೊಳ್ತೀನಿ, ಯಾಕೆಂದರೆ ಗುರುಪುಷ್ಯ ಯೋಗ ಇದ್ದಿದ್ದು ಬಂದು ಗುರುವಾರ. ಆವತ್ತು ಹೋಗೋಕ್ಕಾಗಿಲ್ಲ ಅಂತ ಅದರ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಟೆಂಪಲ್ಗೆ ಹೋಗಿದ್ದಂಥದ್ದು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅಲ್ಲೇ ಒಂದಿಷ್ಟು ಸೆಲ್ಫಿ ವಿಡಿಯೋಗಳನ್ನ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಮನೆಗೆ ಬರುವಾಗಲೇ ಮಸಾಲೆ ಪುರಿ ತಿನ್ನೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ, ಬಟ್ ಬೇಡ, ಯಾಕೋ ಅವತ್ತು ಮೂಡಿರಲಿಲ್ಲ ತಿನ್ನೋದಕ್ಕೆ, ಅದಕ್ಕೆ ರಿಟರ್ನ್ ಬಂದ್ಬಿಟ್ವಿ. ಸೊ ಬಂದಮೇಲೆ ನಾನು ಮತ್ತೆ ಏನೂ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಅವತ್ತು ಕೂಡ ಏನೋ ಮ್ಯಾಚ್ ಇತ್ತು ಅಂತ ಅಂದ್ಕೊಳ್ತೀನಿ ನಾನು, RCB ಮ್ಯಾಚು ಏನೋ ನಡೀತಾಯಿತ್ತು. ಸೊ ಹಾಗಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾನು ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಕುಚ್ಚು ವಿಡಿಯೋ ನಾನು ಶೇರ್ ಮಾಡಿದ್ದೆ ನಿಮಗೆ. ಇದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ನೋಡ್ಬೋದು, ಫೈನಲಿ ಕಂಪ್ಲೀಟ್ ಆಗಿದೆ. 2 ಸೀರೆಗೂ ಸೇಮ್ ಡಿಸೈನನ್ನು ಅವರು ಕೊಟ್ಟಿದ್ದಂಥದ್ದು. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಈ ಒಂದು ಡಿಸೈನ್ ಏನಿದೆ. ಇದು ಬ್ರೈಡಲ್ ಸ್ಯಾರಿಗಳಿಗೆ ಹೇಳಿ ಮಾಡಿಸ್ದಂಗಿದೆ. ಆ್ಯಕ್ಚುಲಿ ವಿಡಿಯೋ ಮಾಡಿಕೊಂಡೇ ಮಾಡೋಣ ಅಂಥೇಳಿ ಅಂದ್ಕೊಂಡೆ, ಬಟ್ ಈ ಒಂದು ಥ್ರೆಡ್ಡಿಗೆ ನಾನು ಆಲ್ಮೋಸ್ಟ್ ಒಂದು 20 ಸಲ ಓಡಾಡಿದ್ದೀನೋ ಏನೋ ಗೊತ್ತಿಲ್ಲ. ಕರೆಕ್ಟ್ ಪರ್ಫೆಕ್ಟ್ ನನಗೆ ಥ್ರೆಡ್ ಸಿಗ್ತಾ ಇರಲಿಲ್ಲ. ಮತ್ತು ಒಂದೊಂದು ಸಲ ಲೇಸ್ಗೆ ಹೋಗ್ತಾಯಿದೆ. ಥ್ರೆಡ್ಡಿಗೆ ಒಂದು ಆಲ್ಮೋಸ್ಟ್ ಒಂದು 4-5 ಸಲ ಹೋಗಿ ರಿಟರ್ನ್ ಬಂದಿದ್ದೀನಿ. ಅದಾದಮೇಲೆ ಮತ್ತೆ ಆವಾಗ ಅಂಗಡಿ ಕ್ಲೋಸ್ ಆಗಿತ್ತು. ಸೊ ಅಂಗಡಿ ಓಪನ್ ಆದಮೇಲೆ ಮತ್ತೆ ದಾರ ಕಲರ್ ಕರೆಕ್ಟ್ ಮ್ಯಾಚ್ ಥ್ರೆಡ್ ಸಿಗ್ತಾಯಿರಲಿಲ್ಲ. ಹಿಂಗೆ ಆಗ್ತಾಯಿತ್ತು ಪ್ರಾಬ್ಲಮ್ಮು. ಸೊ ಹಂಗಾಗಿ ಇದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಸ್ಯಾಂಪಲ್ ವಿಡಿಯೋ ಮಾಡಿ ಖಂಡಿತ ಅದನ್ನು ಶೇರ್ ಮಾಡ್ತೀನಿ. ಸೊ ಸ್ಯಾಟರ್ಡೇ ಮಧ್ಯಾಹ್ನ ಅಂದರೆ ಬೆಳಗ್ಗೆಯಿಂದನೇ ಆಲ್ಮೋಸ್ಟ್ ಇದೇ ಥರ ಮೋಡ ಇತ್ತು ಹೇಳಬೇಕು ಅಂತ ಹೇಳಿದ್ರೆ. ಸೊ ನಾನು ಈವ್ನಿಂಗು ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ, ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ, ಹೊನ್ನವ ಮಂತ್ರಾಲಯಕ್ಕೆ. ಬಟ್ ಮಳೆ ಮೋಡ ಇದ್ದಿದ್ದರಿಂದ ಬೇಡ ಅನ್ನೋ ಥರ ಮೂಡ್ ಆಗಿಬಿಟ್ಟಿತ್ತು ನನಗೆ. ಸೊ ಹಾಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬಂದಿದ್ದು 6:15 ಆಗ್ತಾಯಿದೆ. ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ. ಸಡನ್ ಪ್ಲ್ಯಾನ್ ಆಯಿತು. ಫಸ್ಟೇ ಅಂದ್ಕೊಂಡಿದ್ದೆ ನಾನು ಸ್ಯಾಟರ್ಡೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಬೇಕು ಅಂತ, ಒಣಗನಟ್ಟಿ ಟೆಂಪಲ್ಗೆ. ಬಟ್ ಇವತ್ತು ಹಸ್ಬೆಂಡ್ ಬಂದು ಕೆಲಸದಿಂದ ಲೇಟ್ ಆಯಿತಾ, ಇನ್ನೇನು ನಾಳೆ ಹೋಗೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ಆಮೇಲೆ ಮೇಘನ ಕಾಲ್ ಮಾಡಿದ್ಲು, ಹಿಂಗೆ ಬರ್ತಾಯಿದ್ದೀವಕ್ಕ ಬಾ ನೀನು ಅಂತ. ಅದೇನು ಅನ್ನಿಸ್ತು ಏನೋ, ಸರಿ ನಡಿ ಹೋಗ್ಬಿಟ್ಟು ಬಂದ್ಬಿಡೋಣ ಆ ಥರ ಫೀಲ್ ಆಯಿತು ನನಗೆ. ಅದಕ್ಕೆ ಇವಾಗ ರೆಡಿಯಾಗಿ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಹೊರಟಿದ್ದೀನಿ.
ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಗೊತ್ತಿಲ್ಲ, ಅವಳು ಅರ್ಧ ಗಂಟೆ ಮುಂಚೆ ಕಾಲ್ ಮಾಡಿದ್ದು ದಾಸರಳ್ಳಿ ಹತ್ರ ಇದ್ದೀನಿ ಅಂತ ಹೇಳಿದ್ಲು. ನಾವು ಎಲ್ಲರೂ ರೆಡಿಯಾಗಿ ಪೂಜೆ ಮಾಡಿ ಹೊರಡೋಷ್ಟರಲ್ಲಿ 6:45 ಆಗಿದೆ. ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ. ಇವಾಗ ದೇವಸ್ಥಾನದ ಹತ್ರ ಹೋಗಿದ್ದು. ನಮ್ಗೆ ಇಲ್ಲಿಂದ ಹತ್ರ ಒಂದು 20 ನಿಮಿಷ ಆಗುತ್ತೆ ಅಷ್ಟೇ. ಸೊ ನೋಡೋಣ, ಅವ್ರು ಅಲ್ಲಿಂದ ಬರೋ ಅಷ್ಟರಲ್ಲಿ ನಾವು ಇಲ್ಲಿಂದ ತಲುಪಿರ್ತೀವ ಏನೋ ಅಂತೇಳಿ. ಫೋನ್ ಮಾಡ್ತೀನಿ ಹೋಗ್ತಾ ಒಂದವೇ. ಸೊ ಮಾತಾಡೋಣ ಜೊತೆ ಅಂಥೇಳಿ. ಮಳೆ ಕೂಡ ಬರೋ ಥರ ಇದೆ. ಮೋಡ ಬೆಳಿಗ್ಗೆನೇ ಮಳೆ. ಇವತ್ತು ಬೆಳಗ್ಗೆ ಮಳೆ ಮತ್ತು ಸಂಜೆನೂ ಮಳೆ. ಇವಾಗ ಮೋಡ ಥರ ಇದೆ. ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಯಾವುದೇ ರೀತಿ ಮಳೆಗೆ ಸಿಗಾಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ನೀವು ಕೂಡ ದೇವರ ದರ್ಶನ ಮಾಡಿಸ್ತೀನಿ, ಆಯಿತಾ. 1 ಇಯರ್ ಬಿಫೋರ್ ಏನೋ ನಾನು ಈ ಟೆಂಪಲ್ಗೆ ಹೋಗಿದ್ದು. ಆವಾಗ ಅದೆಲ್ಲ ಏನೋ ಕಟ್ಟುತ್ತಾ ಇರಲಿಲ್ಲ. ಸೊ ಇವಾಗ ಹೊಸದಾಗಿ ಮೇಲೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಫುಲ್ಲು ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಟೆಂಪಲ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಇಂಪ್ರೂವ್ ಆಗ್ತಾ ಇದೆ. ಅದು ಪೂರ್ತಿ ಕಂಪ್ಲೀಟ್ ಆದಮೇಲೆ ನೋಡೋಣ ಯಾವ ರೀತಿ ಇರುತ್ತೆ ಅಂಥೇಳಿ. ಸೊ ಪ್ಲ್ಯಾನ್ ಇತ್ತು, ಬಟ್ ಹೋಗೋದು ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತೆ ಟೆಂಪಲ್ಗೆ ಹೊರಟ್ವಿ ನಾವು. ರಾಯರ ಆಶೀರ್ವಾದ ಅನುಗ್ರಹ ಅಂತ ಅಂದ್ಕೊಳ್ತೀನಿ. ಏಕೆಂದರೆ ಬೇಡ ಅಂದ್ಬಿಟ್ಟು ಮಳೆ ಬರೋ ಹಾಗಿದೆ ಅಂತ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಂಡಿದ್ದವರು ಮತ್ತೆ ಹೋಗೋ ಥರ ಮಾಡಿದ್ರು. ಸೊ ಆ ರಾಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಇರಲಿ ಅಂಥೇಳಿ ಹಾಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ದೀಪ ಹಚ್ಚೋಣ ಅಂತೇಳಿ ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದು. ಈ ವಾರ ಹೋಗಿ ಎಲ್ಲ ಕೇಳಿಕೊಂಡು ಯಾವ ರೀತಿ ಏನು ಅಂತೆಲ್ಲ ತಿಳ್ಕೊಂಡು ನೆಕ್ಸ್ಟ್ ವಾರದಿಂದ ಹಚ್ಚೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಸೊ ಅದೇ ರೀತಿ ಕೇಳ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ವಾರದಿಂದ ರಾಯರಿಗೆ ದೀಪ ಕೂಡ ಹಚ್ತೀನಿ. ಯಾಕೆ ಅಳ್ತಾ ಇರೋದು ಅಂತ? ಯಾಕೆ ಅಳ್ತಾ ಇರೋದು ಸಿರಿ? ಓ ಇಲ್ಲ ನಿಧಾನಮ್ಮ, ಬೀಳಿಸ್ಬಿಟ್ಟು ಆಮೇಲೆ. ಸೊ ನಾವು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ. ಬಟ್ ಮೇಘನ ಕಾಯಿ ಕಟ್ಟಿದ್ರಿಂದ ಆ ಪ್ರದಕ್ಷಿಣೆ ಹಾಕೋದು ತುಂಬಾ ಇರುತ್ತೆ. ಸೊ ಲೇಟ್ ಆಗುತ್ತೆ. ಇನ್ನು 2 ವೀಲರಲ್ಲಿ ಬೇರೆ ಬಂದಿದ್ದು ಮತ್ತು ಮಳೆ ಕೂಡ ಬರೋ ಹೋಗಿತ್ತು. ಹಾಗಾಗಿ ಹೇಳ್ಬಿಟ್ಟು ನಾವು ಹೊರಟ್ಬಿಡೋಣ ಅಂತೇಳಿ ಹೊರಟಿದ್ದು. ನಾನೇನು ದೀಪ ಹಚ್ಚಲಿಲ್ವಲ್ಲ. ದೀಪ ಹಚ್ಚಿದ್ರೆ ನನಗೂ ಸ್ವಲ್ಪ ಟೈಮ್ ಆಗಿರೋದೇನೋ. ಬಟ್ ನಾನು ಈ ವಾರದಿಂದ ಬೇಡ ನೆಕ್ಸ್ಟ್ ವಾರದಿಂದ ಹಚ್ಚೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ನಲ್ವ. ಸೊ ಹಂಗಾಗಿ ನಮ್ಮದು ಬೇಗನೆ ದರ್ಶನ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟಿದ್ದು. ಇಷ್ಟೊಂದೆಲ್ಲ ಟೆಂಪಲ್ ರನ್ ಮಾಡ್ತಾಯಿದ್ದೀನಿ. ಸೊ ರಾಯರಿಗೆ ಒಂದು ಸ್ಟ್ರಾಂಗ್ ಆಗಿರೋ ಬೇಡಿಕೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ. ರಾಯರ ಅನುಗ್ರಹ ಇಲ್ಲದೆ, ಅವರ ಆಶೀರ್ವಾದ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು ಅಂತೇಳಿ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದ್ದು ಮತ್ತೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಅವರ ಅನುಗ್ರಹ ಇಲ್ಲದೆ ಅವರು ಅಂದರೆ ಈಗ ಹೇಳ್ತಾರಲ್ವ, ರಾಯರ ದರ್ಶನ ಮಾಡಬೇಕು ಅಂದರೆ ಅವರ ಅನುಗ್ರಹ ಆಗಿರಬೇಕು ಅಂತ. ಸೊ ಆ ಒಂದು ಅನುಗ್ರಹ ಆಗಿದ್ದಕ್ಕೆ ನಾವು ಹೋಗಿದ್ದೆ ಅಂತ ನನಗೆ ನಿಜ ಅನ್ನಿಸ್ತು. ಮತ್ತು ನೆಕ್ಸ್ಟ್ ವಾರದಿಂದನೂ ದೀಪ ಹಚ್ತೀನಿ ರಾಯರೇ ಅಂತೇಳಿ ಅಂದ್ಕೊಂಡು ಬಂದಿದ್ದೀನಿ. ಒಂದು ಸಂಕಲ್ಪ ಮಾಡಿಕೊಂಡು ಆಮೇಲೆ ದೀಪ ಹಚ್ಚೋಣ ಅಂತ. ಸೊ ಅದನ್ನೆಲ್ಲ ಯಾವ ರೀತಿ ಏನು ಅಂತ ನಾನು ಹಚ್ಚುವಾಗ ಅದನ್ನು ಎಕ್ಸ್ಪ್ಲೇನ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ. ಅಲ್ಲಿಂದ ಬರ್ತಾ ಹಿಂದಿನ ದಿನ ಏನು ಮಸಾಲೆ ಪುರಿ ತಿನ್ನಬೇಕಂತೇಳಿ ಪ್ಲ್ಯಾನ್ ಆಗಿತ್ತು. ಆ ಒಂದು ಪ್ಲ್ಯಾನ್ ಇವತ್ತು ಕಂಟಿನ್ಯೂ ಆಯಿತು. ಸೊ ಮಸಾಲೆ ಪುರಿ ತಿನ್ಕೊಂಡು ಮನೆಗೆ ಬಂದ್ವಿ. ಕ್ವಿಕ್ಕಾಗಿ ಮಾಡೋವಂಥ ಒಂದು ಪನ್ನೀರ್ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಬಟರ್ನ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಪನ್ನೀರ್ ಕ್ಯೂಬ್ಸನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಒಂದು 2-3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಸೈಡಿಗೆ ಇಟ್ಬಿಟ್ಟು ಇವಾಗ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಮಸಾಲೆಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ನಾನೆಲ್ಲ ಕೈ ಎಳ್ತಲ್ಲೇ ತೊಗೊಂಡಿರೋವಂಥದ್ದು. ಒಂದು 5 ಹಸಿಮೆಣಸಿನ್ಕಾಯಿ, 1 ಚಕ್ಕೆ ಲವಂಗ, 1 ಇಂಚಷ್ಟು ಚಕ್ಕೆ ಲವಂಗ, 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡೋದಕ್ಕೆ ಯಾವುದೇ ರೀತಿ ನೀರನ್ನು ಯೂಸ್ ಮಾಡಿಲ್ಲ. ಅದಾದಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್, ಸ್ವಲ್ಪ ಬಟರನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಪೂರ್ತಿ ಆಯಿಲ್ ಅಥವಾ ಬಟರ್ ಯೂಸ್ ಮಾಡ್ಬೋದು. ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು, 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋವಂಥ 3 ಈರುಳ್ಳಿನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೀನಿ.
ಈರುಳ್ಳಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋವಂಥ 2 ಟೊಮೊಟೊನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು, ಒಗ್ಗರಣೆಗೆ ಮಾತ್ರ. ಅದಿಷ್ಟು ಹಾಕಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಏನಿದೆ ಅದನ್ನು ಕೂಡ ಹಾಕಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ರೈಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಮೊದಲೇ ರೆಡಿ ಮಾಡ್ಕೊಂಡಿರುವಂಥ ಪನ್ನೀರ್ ಕ್ಯೂಬ್ಸನ್ನು ಕೂಡ ಸೇರಿಸ್ಕೊಂಡು ಎಲ್ಲನೂ ಸೇರಿ ಒಟ್ಟಿಗೆ ಬಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ಪುದೀನ ರೈಸ್ ರೆಡಿ ಆಯಿತು. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಬೋದು ಈ ಒಂದು ರೆಸಿಪಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೆಂಗಿದೆಯಪ್ಪ? ಸ್ಪೈಸಿ ಆಗಿದೆಯಾ? ನಾನೇ ಹಾಕಿ ಸ್ವಲ್ಪ ಜಾಸ್ತಿ ಖಾರ ಕಮ್ಮಿ ಹಾಕಿದ್ರೆ ಒಟ್ಟು ತುಂಬ ಒಟ್ಟು ತುಂಬಿದ್ರೂ ಮತ್ತೆ ಬೇಕು ಅನಿಸ್ತಿರುತ್ತಲ್ಲ, ಅದಕ್ಕೆ ಕೊಡ್ತೀನಿ ಇರು. ಇದು ನೋಡು, ಆಲ್ರೆಡಿ ದಿಂಬು ಎಲ್ಲಿಗೆ ಬಂದೈತೆ. ಇಷ್ಟ ಆಯ್ತಾ? ನೀನೇ ಕಳಿಸಿದ್ದು. ನಾ ಮಾಡಿರೋದು ಯಾರೋ ಮಾಡಿದ್ಯಾರೋ? ಮತ್ತೆ ಅಲ್ಲ ಇವತ್ತು ರಾಜಸ್ಥಾನ ಆಡ್ತಾವ್ರೆ, ಇಬ್ಬರಿಗೂ 50-50 ಇದೆ. ಹೌದಾ? ಅವರಿಗೆಲ್ಲಿ ನನ್ನ ಕಡೆಯಿಂದ ಸಪೋರ್ಟ್ ರಾಜಸ್ಥಾನ್ ರಾಯಲ್ಸ್ಗೆ. ನೀವು ಯಾರು ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ. ರಾಜಸ್ಥಾನ ಅಂದ್ಕೊಂಡೆ ಮುಂಬೈಗೆ ಹೇಳ್ತೀಯಾ ಅಂತ. ರಾಜಸ್ಥಾನ್ ರಾಯಲ್ಸ್ಗೆ ನನ್ನ ಕಡೆಯಿಂದ ಸಪೋರ್ಟ್. ರಾಜಸ್ಥಾನ್ ರಾಯಲ್ಸ್ಗೆ ನನ್ನ ಕಡೆಯಿಂದ ಸಪೋರ್ಟ್. ಸೊ ನೆನ್ನೆ ಬಂದಮೇಲೆ ಬೆಳಿಗ್ಗೆ ರೆಸಿಪಿ ಶೂಟ್ ಮಾಡಿಕೊಂಡೆ, ಅದಾದಮೇಲೆ ಬ್ಲಾಗೇ ಮಾಡಲಿಲ್ಲ. ಇವಾಗ ಅಡಿ ಮಾಡ್ಕೋಗೋಣ ಅಂದರು ಸಡನ್ನಾಗಿ. ಮ್ಯೂಟ್ ಮಾಡ್ತೀನಿ. ಅಡಿ ಮಾಡ್ಕೋಗೋಣ ಬಾ, ಇದು ತೊಗೊಂಬರೋಣ ಅಕ್ಕಿ ಅಂತ ಹೇಳಿದ್ರು. ಸೊ ಅದಕ್ಕೆ ರೆಡಿ ಆಗಿಬಿಟ್ಟು ಕುತ್ಕೊಂಡಿದ್ದೀನಿ. ಯಾಕೋ 2 ಡೇಸಿಂದ ಬರೀ ಬ್ಲ್ಯಾಕ್ 3 ದಿನ ಅಂದ್ಕೊಟ್ಟಿದ್ದೀನಿ, ಮೇ ಬಿ 3 ಡೇಸಿಂದ ಬರೀ ಬ್ಲ್ಯಾಕ್ ಡ್ರೆಸ್ನೇ ಹಾಕೊಳ್ತಾ ಇದ್ದೀನಿ. ಕೈಗೆ ಗೊತ್ತಿಲ್ಲ, ಅದು ಕಬಡ್ಡಿ ಕೈ ಇಟ್ಟಿದ ತಕ್ಷಣ ಅದೇ ಸಿಗ್ತಾಯಿದೆ, ಅದನ್ನೇ ಹಾಕೊಳ್ತಾ ಇದ್ದೀನಿ ಅಷ್ಟೇ. ಹೊಡೋಣ. ಕೆಲಸ ಐತೆ. ಇವ್ರು ಇನ್ನೂ ಕೆಲಸದ ರಿಪೋರ್ಟ್ ಮಾಡಿ ಆಮೇಲಿಂದ ಹೊರಡೋದು. ಟೈಮ್ ಆಲ್ರೆಡಿ 7:05 ಆಗ್ತಾಯಿದೆ. ಇನ್ನೂ ಮ್ಯಾಚ್ ಮುಗ್ದಿಲ್ವಾ? ಮುಗಿಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ. ಇನ್ನೊಂದು 10-15 ನಿಮಿಷಕ್ಕೆ ಮುಗಿಯುತ್ತೇನಲ್ಲ. ಡಿಮಾರ್ಟಲ್ಲಿ ಇವಾಗೇನು ಸ್ಪೆಷಲ್ ಆ ಥರದ್ದೇನು ಇರಲ್ಲ. ನಾನೇನು ತೊಗೊಳೋದಿಲ್ಲ. ಇವತ್ತು ಹೇಳಬೇಕು ಅಂದರೆ ನನಗೆ ಉಪ್ಪುದ ಎಣ್ಣೆ ಬೇಕಿತ್ತು ಮತ್ತು ಉಪ್ಪು ಬೇಕಿತ್ತು. ಆಮೇಲೆ ತಾಜ್ ಹೋಟ್ಲ ಅದು ಗೊತ್ತೇ ಆಗಿಲ್ಲ. ಚಿಕ್ಕ ಮಗು ಥರ ಆಟ ಮಾಡಬೇಡ. ಎಲ್ಲರೂ ಹೋಗ್ತಾರೆ, ಎಲ್ಲಾದರೂ ಬಾ ಅಂದಿದ್ದ ಕಡೆ ಬರಲ್ಲ. ಬೇಡ, ರೇಷನ್ ಇದೆ, ಮೂಟೆ ತರಬೇಕು. ಮುಂದೆ ಮೂಟೆ ಇಟ್ಕೊಂಡಿರ್ತಾರೆ, ಎಲ್ಲಿ ಕುತ್ಕೊಳ್ಳೋದು ಜಾಗ ಆಗಲ್ಲ ಅಂದರೆ ಬರ್ತೀನಿ. ನಿಂಗೋಸ್ಕರ ಡಿಮಾರ್ಟ್ ಎತ್ಕೊಬಂದ್ಬಿಡ್ತೀನಿ ಸುಮ್ಮನೆ. ಡಿಮಾರ್ಟ್ನೇ ಮತ್ತೆ ಹಾಂ ಕುರುಕ್ಲ ಐಟಮು. ನೋಡಿ ನನ್ನ ಮಗನಿಗೆ ಅವ್ನು ಕೇಳಿದ್ದೆಲ್ಲ ವೆರೈಟಿ ಮನೆಯಲ್ಲೇ ಮಾಡಿ ತಿನ್ಸಿದ್ರು ಹೊರಗಡೆಯಿಂದ ಕುರುಕ್ಲ ಐಟಮ್ ತರಬೇಕು. ಯಾಕೋ ತುಂಬ ಡಿಮ್ಯಾಂಡ್ ಜಾಸ್ತಿ ಆಗಿದೆ ನಿಂದು. ಏನೋ ಮಾಡಿ ತಿನ್ನು ಅಷ್ಟೇ. ಸರಿ, ಇವಾಗ ಹೋಗಿ ಬರ್ತೀವಿ. ಇವ್ರದ್ದು ಇದಾದ್ಮೇಲೆ ಹೋಗಿ ಬರ್ತೀವಿ. ಹಸ್ಬೆಂಡನ್ನು ಡಿಮಾರ್ಟಿಗೆ ಕರೆದ್ರೂ ಕೂಡ ನನಗೆ ಅವತ್ತಿನ ದಿನ ಸಂಡೇ ಅನ್ನೋದೇ ನೆನಪಾಗಿಲ್ಲ. ಹೇಳಬೇಕು ಅಂತಂದರೆ ಅವ್ರು ಕೆಲ್ಸಕ್ಕೆ ಹೋಗಿ ಬಂದ್ರಲ್ಲ, ನಾನು ಆ್ಯಕ್ಚುಲಿ ಸ್ಯಾಟರ್ಡೆ ಆ ಥರನೇ ಇಟ್ಕೊಂಡಿದ್ದೀನಿ ತಲೆಯಲ್ಲಿ. ಡಿಮಾರ್ಟ್ ಹತ್ರ ಹೋಗ್ತಿದ್ದಂಗೆ ಜನಗಳು ನೋಡಿಬಿಟ್ಟು ಇದೇನಪ್ಪ ಆ ಥರ ಒಂಥರ ಶಾಕ್ ಆಯಿತು. ಯಾಕಾದರೂ ಬಂದ್ವೋ ಆ ಥರ ಫೀಲ್ ಆಗಿಬಿಡ್ತು. ಒಂದು ಕಡೆ ಅಂತಲ್ಲ, ಎಲ್ಲ ಕಡೆ. ಯೂಶ್ವಲಿ ಏನು ಗೊತ್ತಾ, ಬರೀ ರೇಷನ್ ಕಡೆ ಮಾತ್ರ ರಶ್ ಇರ್ತಾರೆ. ಬಟ್ ಅವತ್ತಿನ ದಿನ ಅಂತೂ ಪ್ರತಿ ಒಂದು ಕಡೆನೂ ರಶ್ಶು. ಬಟ್ ಇಲ್ಲಿ ಅಕ್ಕಿ ಮೂಟೆ ಬೇಕಿದ್ದರಿಂದ ನಾನು ಟ್ರಾಲಿ ತೊಗೊಂಡೆ. ಅಕ್ಕಿ ಮೂಟೆ ಇಟ್ಕೊಂಡು ಓಡಾಡೋಕ್ಕಾಗಲ್ಲ, ಟ್ರಾಲಿ ಅದರೊಳಗಡೆ ಹಾಕ್ಬೋದು ಅಂತ. ಇಲ್ಲಾಂದರೆ ನಿಜ ನಾನು ಒಂದು ಆ ಬುಟ್ಟಿ ಥರ ಬರುತ್ತಲ್ಲ ಅದನ್ನು ತೊಗೊಂಡ್ಬಿಡ್ತಾಯಿದ್ದೆ. ಆ ಟ್ರಾಲಿನ ತಳ್ಳೋಕ್ಕಾಗ್ತಾಯಿಲ್ಲ, ಎಷ್ಟೋ ತನಕ ನಿಂತ್ಕೊಂಡು. ಅದಕ್ಕೆ ಏನು ಮಾಡಿಬಿಟ್ಟೆ, ಸೈಡಲ್ಲಿ ನಿಲ್ಲಿಸ್ಬಿಟ್ಟು
ಅವ್ರನ್ನ ಅಂದರೆ ನನಗೆ ಬೇಕಾಗಿದ್ದು ನಾನು ಹುಡ್ಕೋ ಕಡೆ ನಾನು ಅವರು ಟ್ರಾಲಿ ಹತ್ರ ನಿಂತ್ಕೊಳ್ಳೋರು, ಅವ್ರಿಗೆ ಏನು ಬೇಕಾದ್ರು ತೊಗೊಳ್ಳೋ ಕಡೆ ನಾನು ಟ್ರಾಲಿ ಹತ್ರ ನಿಂತ್ಕೊಳ್ತಾ ಇದ್ದೆ. ಇನ್ನು ರೇಷನ್ ಕಡೆ ಅಂತೂ ನಾನು ಹೋಗಲೇ ಇಲ್ಲ. ಹೇಳಬೇಕು ಅಂತಂದರೆ ನನಗೆ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ವೀಕ್ ಡೇಸಲ್ಲಿ ಬರೋಣ ಅಂದ್ಬಿಟ್ಟು ಹೋಗಲೇ ಇಲ್ಲ. ಹಾಗೋ ಹೀಗೋ ಮಾಡಿ ಶಾಪಿಂಗ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ನಾವು ತೊಗೊಂಡಿದ್ದೆ ಅಷ್ಟು ಐಟಮ್ ಅಷ್ಟೇ. ಅದಕ್ಕೇ ಎಷ್ಟೋ ಹೊತ್ತಾಯಿತು ಗೊತ್ತಾ, 7:15 ಹೋಗಿದ್ದಕ್ಕೆ ಆಲ್ಮೋಸ್ಟ್ 9:30 ಏನೋ ಆಗಿತ್ತು ನಾವು ಡಿಮಾರ್ಟಿಂದ ಹೊರಗಡೆ ಬಂದಾಗ. ಸೊ ಸಾಕಪ್ಪ ಅನ್ನಿಸ್ಬಿಡ್ತು ನನಗಂತೂ. ಅದರಲ್ಲಿ ನನ್ನ ಹಸ್ಬೆಂಡ್ ಬೇರೆ ಪಾಪ್ಕಾರ್ನಿಗೆ ನಿಂತ್ಕೊಂಡಿದ್ದು ನೋಡ್ಬೋದಾಗಿತ್ತು. ಕ್ರೇಜಿ ಕಾಣಿಸ್ತಾ ಇತ್ತು ನನಗೆ ಅವ್ರು ಪಾಪ್ಕಾರ್ನಿಗೆ ನಿಂತ್ಕೊಂಡಿದ್ದು. ಈ ರಶಲ್ಲಿ ಪಾಪ್ಕಾರ್ನ್ ಬೇರೆ ತೊಗೊಳಕ್ಕೆ ನಿಂತ್ಕೊಂಡವ್ರು ನಮ್ಮ ಮನೆಯವರು. ಅಪರೂಪಕ್ಕೆ ಸಾಫ್ಟ್ ಐಸ್ ಕ್ರೀಮ್ ಚೆನ್ನಾಗಿದೆ ಡಿಮಾರ್ಟಲ್ಲಿ. 8:45 ಜನ ಬರ್ತಾನೆ ಇದ್ದಾರೆ. ಸಂಡೇ ಮಾತ್ರ ಡಿಮಾರ್ಟಿಗೆ ಬರ್ಬೇಕಪ್ಪ. ನಾನು ಅದಕ್ಕೆ ರೇಷನ್ ಕಡೆ ಹೋಗಲಿಲ್ಲ ಇವತ್ತು. ಬೇಡ ತಲೆನೋವು ಬಂದ್ಬಿಟ್ಟು ಡೈರೆಕ್ಟು ಆಯಿಲ್ ಕಡೆ ಹೋಗಿ ಅಕ್ಕಿ ತೊಗೊಂಡು ಯಾರು ಶೂ ಬೇಕಂತ ಶೂ ತೊಗೊಂಡ್ರು. ನನ್ನ ಮಗ ಮುಂದಿದೆ ಚಪ್ಪಲಿ ವಾಟರ್ ಬಾಟಲ್ ಹತ್ರ ಹಾಕ್ಕೊಳಕ್ಕೆ ಇರಲಿಲ್ವಲ್ಲ, ಅದಕ್ಕೆ ತೊಗೊಂಡೆ. ಈ ಕೆಳಗಡೆ ನೀರು ಹಾಕಕ್ಕೆ ಹೋಗೋಕ್ಕೂ ಚಪ್ಪಲಿ ಇರಲಿಲ್ಲ. ಸೊ ಹಂಗೆ ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು 74 ರೂಪಾಯಿ ಇತ್ತು. ಚೆನ್ನಾಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು, ಒಂಥರ ಡಿಸೈನು ಹೊಸ ಥರ ಇತ್ತು ಅಂತ ತೊಗೊಂಡೆ. ಇದು ಅದು ಕೊಡಿಲ್ಲ ಆ ಕಡೆದು, ಅದು ಕೊಡಲಿ, ಆ ಚಪ್ಪಲಿ ಕೊಡು. 74 ರೂಪಾಯಿ. ಇವತ್ತು ಎಷ್ಟು ಜನ ಇದ್ರು ಗೊತ್ತಾ ಡಿಮಾರ್ಟಲ್ಲಿ? ಸೊ ನೋಡ್ಬೋದು 74 ರೂಪೀಸ್. ಕಾಣ್ತಾ ಇದೆ ಅನ್ಕೋತೀನಿ. 74 ರೂಪಾಯಿ. ಅದಕ್ಕೆ ಕ್ವಾಲಿಟಿನೂ ಚೆನ್ನಾಗಿತ್ತು, ಮತ್ತು ಇದೇನೋ ಒಂಥರ ಇದು ಚೆನ್ನಾಗಿದೆ, ಪ್ಯಾಟ್ರನ್ನು ಚೆನ್ನಾಗಿದೆ ಅಂತ ಇದನ್ನು ತೊಗೊಂಡೆ. ಇದು ನನ್ನ ಮಗನ ತೊಗೊಂಡು ಬಂದ್ವಿ. ಅವನು ಲಾಸ್ಟ್ ಟೈಮು ಡಿಮಾರ್ಟಿಂದನೇ ಒಂದು ಚಪ್ಪಲ್ ತೊಗೊಂಡು ಹೋಗಿದ್ದ. ಅಲ್ಲಿ ಕಿತ್ತಾಕೊಂಡು ಬಂದಿದ್ದಾನೆ. ಕಿತ್ತಾಕೊಂಡು ಇವಾಗ ಫೆವಿಕ್ವಿಕ್ ಹಾಕಿ ಅಂಟಿಸ್ಕೊಳ್ತಾ ಇದ್ದ. ಸೊ ಇದು ಮನೆ ಹತ್ರ ಹಾಕೊಂಡು ಓಡಾಡೋದಕ್ಕಾಗುತ್ತೆ ಅಂದ್ಬಿಟ್ಟು ಇದು ಒಂದು ತೊಗೊಂಡೆ. ಇದು ಬಂದ್ಬಿಟ್ಟು ಎಷ್ಟು 185 ಒಂದು. ಅಷ್ಟೇನಾ? ಹೆಂಗೆ ಕುತ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್ ನನ್ನ ಮಗ. ಅಲ್ಲಿಂದ ತಂದಿದ ತಕ್ಷಣ ಡಿಮಾರ್ಟಿಂದ ಎಲ್ಲ ಕಿತ್ತಾಕ್ಬಿಟ್ಟ. ಇದೆಲ್ಲ ನೋಡಿ ಹೆಂಗೆ ಕಿತ್ತಾಕಿದ್ದಾನೆ. ನಮ್ಮ ಮನೆಯವ್ರು ಶೂ ತೊಗೊಂಡ್ರು. ಬಟ್ ಶೂ ತೊಗೊಂಡಿದ್ದಾರೆ. ಇದ್ರದ್ದು ಪ್ರೈಸ್ ಬಂದು 559. MRP 659 ಇದೆ. ಡಿಮಾರ್ಟ್ ಸೆಲ್ಲಿಂಗ್ ಪ್ರೈಸ್ ಬಂದು 559. ಅಲ್ಲಿಗೆ 559, MRP 659, 100 ರೂಪೀಸ್ ಕಮ್ಮಿ ಮಾಡಿದ್ದಾರೆ. ಸೊ ಇದೊಂದು ಶೂ ತೊಗೊಂಡ್ರು ಅವರು, ಬಾಟಾದು. ನೆಕ್ಸ್ಟು ಉಪ್ಪು ತೊಗೊಂಡು ಬಂದೆ. ಇದು ನೆಕ್ಸ್ಟ್ ಬಾಟಲ್ ಇರಲಿಲ್ಲ. ನನ್ನ ಹಸ್ಬೆಂಡು ಎಂಥ ಕೆಲಸ ಮಾಡಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ. ಸೊ ಬಾಟಲ್ ಇರಲಿಲ್ಲ, ಹಂಗಾಗಿ ಇದು ಶಿಶಿರ್ಗೆ ಆ್ಯಂಡ್ ಇದು ಅವ್ರ ಅಪ್ಪನಿಗೆ ಇಬ್ರಿಗೂ ಒಂದೊಂದು ಬಾಟಲ್ನ ತೊಗೊಂಡು ಬಂದ್ವಿ. ಈಗ ಪಪ್ಪ ಅದು ತೊಗೊಂಡಿರೋದು. ದಯವಿಟ್ಟು ನಿಂದೇನಿದೆ ಅದನ್ನೇ ತಗೋ, ಆಯಿತಾ? ದೀಪದ ಎಣ್ಣೆ ಇರಲಿಲ್ಲ. ಸೊ ಹಂಗಾಗಿ ಇದನ್ನು ತೊಗೊಂಡೆ. ಈಗೇನು ಆನಂದಮ್ಮೂ 180 ml ಏನೋ ಮಾಡಿಬಿಟ್ಟಿದ್ದಾರೆ ರೀ. ಅಲ್ಲ 850 ml 800 ml ಮಾಡಿದ್ದಾರೆ. ಸೊ ಇದು 900 ml. ಇದು MRP 200 ಇತ್ತು, ಬಟ್ 155 ಇದರಲ್ಲಿ. ಇದು ಆನಂದ್ ದೀಪಮ್ ನಾನು ತೊಗೊಂಬರ್ತಾ ಇದ್ದಿದ್ದು ಯಾವಾಗಲೂ 152 ಏನೋ ಇತ್ತು, ಬಟ್ 800 ml. 100 ml ಜಾಸ್ತಿ ಬರುತ್ತಲ್ಲ ಅಂತ ಇದನ್ನೇ ತೊಗೊಂಡೆ. ದೀಪದೆಣ್ಣೆ ಇನ್ನು
ಆಯಿಲ್ ಒಂದು ಆಯಿಲ್ನ ತೊಗೊಂಡು ಬಂದೆ. ಇದಿಷ್ಟು ತೊಗೊಂಬಂದಿದ್ದು. ಇದೇನೋ ತಿಂತಾಯಿದೆ ಮಗು. ಏನು ತಿಂತಾಯಿದೆ ಮಗು? ಇದು ಚಡ್ಡಿ ತೊಗೊಂಡು ನನ್ನ ಮಗನಿಗೆ. ಈ ಚಡ್ಡಿ ಅಲ್ಲಿ ನೋಡಿ, ಇನ್ನೂ 2 ಅಲ್ಲಿ ಬಿಸಾಕಿದ್ದಾನೆ. ಹಾಕೊಂಡ್ರೆ ಅಲ್ಲಿ ನೋಡ್ಬಿಟ್ಟು ಕಾಲು ಕಸ ಕಷ್ಟಪಟ್ಟು ಆರಿಸಿ ಎಷ್ಟೋ ತನಕ ಆರಿಸಿದ್ದೀನಿ ಕೇಳು ಅದನ್ನು. ಪಪ್ಪಂಗೆ ಎಷ್ಟೋ ತನಕ ಆರಿಸಿದ್ದೀನಿ ಪಪ್ಪ ಅದನ್ನು. ಹಾಂ, ಅಲ್ಲಿ ಸೈಜೇ ಸಿಗ್ತಾ ಇರಲಿಲ್ಲ, ಹುಡುಕಿ ತೆಗ್ದಿದ್ದೀನಿ. ಅದನ್ನು ಕಾಲು ಕಸ ಬಿಸಾಕಿದ್ದಾನೆ ನನ್ನ ಮಗ ನೋಡಿ ಫ್ರೆಂಡ್ಸ್. ಸೊ ಇದೊಂದು ತೊಗೊಂಡೆ, ಒಂಥರ ಗೋಲ್ಡನ್ ಕಲರು. ನನ್ನ ಮಗನಿಗೆ ಕೊಳೆ ಆದರೂ ಗೊತ್ತಾಗಬಾರ್ದು ಅಂತ. ನೆಕ್ಸ್ಟ್ ಕೂಡ ಅದನ್ನು ಇದೊಂದು ಹಾಕ್ಕೊಂಡಿದ್ದಾನೆ ನೋಡಿ, ಅದು ಗ್ರೇ ಕಲರು. ಇದೊಂದು ಗ್ರೀನ್ ಕಲರ್. ಇವ್ರು ನೋಡಿ, ಹಿಂಗೆ ಆಗಲ್ಲ ಬಿಡು ಪಾಪ, ದೊಡ್ಡದಾಗಲ್ವಾ ಎತ್ತು ಪ್ಯಾಂಟು? ಕರೆಕ್ಟಾಗುತ್ತಾ? ಹಾಂ, ಮತ್ತು ಅವನು ಅಷ್ಟು ದುಡ್ಡುದಾ ಅಂತ ಇದೆ ಶಿಶಿರು, ಅಷ್ಟು ದುಡ್ಡುದಾ ಅಂತ ಪಪ್ಪಂಗೆ ಆಗುತ್ತೆ. ನೀನು ಹಾಕೋ ಶಿಶಿ. ಹಾಕೋ, ಕೊಡ್ರಿ ಅವನು ಹಾಕ್ಕೊಳ್ಳಿ ನೋಡೋಣ. ಹಿಂದಕ್ಕೆ ಹೋಗು, ಸ್ವಲ್ಪ ಕಾಣಿಸ್ತಾನೆ ಇಲ್ಲ. ನಿನಗೆ ಲೂಸಾ? ಎಲ್ಲಿಂದ ಲೂಸಾ? ಕರೆಕ್ಟಾಗಿದೆ ನಿನಗೆ. ಪಪ್ಪನ ಸೈಜೇ ನಿಂದು ಅಪ್ಪ. ನಿಂದು ನೀವು ಅಪ್ಪಂದು ಸೇಮ್ ಸೈಜ್ ಇವಾಗ. ಹಾಂ, ಚೆನ್ನಾಗಿಲ್ವೇನಾ? ಈ ಥರ ತಗೊಳ್ಳೋ ಅಂದರೆ ಹೇಳ್ತೀನಿ ಹೇಳ್ತೀನಿ, ಬಾಳಿಕೆ ಬರೋದಿಲ್ಲ ಕಣೋ, ಬೇಡ ಅಂತದೆಲ್ಲ ತಗೋಬೇಡ ಅಂತ. ತಗೊಂಡು ಸುಮ್ಮನೆ ಆ ಕಡೆ ಈ ಕಡೆ ಎಲ್ಲ ಕಟ್ಟಾಗಿ ಇವಾಗ ಅದಕ್ಕೆಲ್ಲ ಫೆವಿಕ್ವಿಕ್ ಹಾಕ್ಕೊಂಡು ಓಡಾಡೋದು. ನೀನು ಒಂಥರ, ನಾನೇನೋ ಹೇಳ್ತಾ ಇದ್ರೆ ಇಲ್ಲಿ ಮಧ್ಯದಲ್ಲಿ ಏನೋ ನೀನು ಹೇಳ್ತಾ ಇದ್ದೆ. ಅದಕ್ಕೆ ಅದು ಬೇಡ ಕಣೋ, ಇದು ತಗೊಳ್ಳೋ ಅಂತ ಅಂದಿದೆ. ಈ ಥರದ್ದು ತಗೊಳ್ಳಿಲ್ಲ. ಇವಾಗ ಹಳೆ ಗಂಡನ ಪಾತ್ರೆಗೆ ಏನು ತಿಂತಿದ್ದೀಪ? ನಾನು ಅಂದ್ಕೊಂಡಂಗೆ ರಾಜಸ್ಥಾನ್ ರಾಯಲ್ಸ್ ಗೆದ್ದಿದೆ. ಫಸ್ಟಿಂದ ಅಂದ್ಕೊಳ್ತಾ ಇದ್ದೆ ನಾನು ಅದೇ ಬರಬೇಕು ಅಂತ. ಯಾಕೆಂದರೆ ಅದ್ರದ್ದು ಓನರ್ ಬಂದ್ಬಿಟ್ಟು ಶಿಲ್ಪಾ ಶೆಟ್ಟಿ ಕುಂದ್ರ. ಸೊ ಅವ್ರು ಬಂದ್ಬಿಟ್ಟು ಮೂಲತಃ ಕರ್ನಾಟಕದವರು. ಸೊ ಹಾಗಾಗಿ ನನಗೆ ಅವ್ರ ಟೀಮ್ ಬರಬೇಕಿತ್ತು ಅಂತ ಅನ್ನಿಸ್ತು. ಸೊ ಬಂದಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟು ಇನ್ನು RCB ಮ್ಯಾಚಲ್ಲಿ RCB ಮಸ್ಟ್ ವಿನ್ ಆಗುತ್ತೆ. ಫೈನಲ್ಗೆ ಹೋಗ್ತಾರೆ ಗೆದ್ಬಿಟ್ಟು. ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಸೊ ಈಗ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು. ಸಿಕ್ಕಾಪಟ್ಟೆ ಜನ ಇದ್ದರು. ಹೇಳಿದ್ರೆ ನಿಜವಾಗ್ಲೂ ಸಂಡೇ ಮಾತ್ರ ಡಿಮಾರ್ಟ್ಗೆ ಹೋಗಬಾರ್ದು, ಅದರಲ್ಲೂ ಈವ್ನಿಂಗ್ ಟೈಮ್ ಅಂತೂ ಡಿಮಾರ್ಟ್ಗೆ ಹೋಗಲೇಬಾರ್ದು. ನಾನು ಯಾವಾಗಲೂ ಹೋಗ್ತಾ ಇರಲಿಲ್ಲ. ಈ ಸಲ ಅದೇನೋ ಮರ್ತುಬಿಟ್ಟು ಹೋಗ್ಬಿಟ್ಟಿದ್ದೀನಿ ನಾನು ಹೇಳಬೇಕು ಅಂತಂದರೆ. ಇವ್ರು ಹೇಳ್ದಾಗಲೂ ನನಗೆ ಅದು ನೆನಪೇ ಆಗಲಿಲ್ಲ. ಅಕ್ಕಿ ತರಕ್ಕೆ ಹೋಗೋಣ ಅಂತ ಅಂದ್ರೆ, ಸರಿ ಹೋಗೋಣ ನಡೀರಿ, ಹೆಂಗೋ ಬರ್ತೀನಿ ನಾನು. ಮತ್ತು ನನಗೂ ಸ್ವಲ್ಪ ದೀಪದ ಎಣ್ಣೆ ಬೇಕಿತ್ತು, ಮೇಯ್ನಾಗಿ ದೀಪದ ಎಣ್ಣೆ, ಸಕ್ಕರೆ ಬೇಕಿತ್ತು. ನಾನು ಅಲ್ಲಿ ಇದ್ದಿದ್ದ ಜನ ನೋಡಿಬಿಟ್ಟು ನಾನು ರೇಷನ್ ಕಡೆ ಹೋಗಲೇ ಇಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗಿ ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟು ಬಂದುಬಿಟ್ಟೆ. ಸಕ್ಕರೆ ತೊಗೊಂಡು ಬಂದಿಲ್ಲ. ಈಗ ಇಲ್ಲೇ ಹತ್ರದಲ್ಲಿ ಎಲ್ಲರ ಅಂಗಡಿನಲ್ಲಿ ತೊಗೋಬೇಕು ಸಕ್ಕರೆ. ಇಲ್ಲಾಂದರೆ ಇವತ್ತಂತೂ ನಿಜ ರೇಷನ್ಗಳೊಳಗಡೆ ಹೋಗ್ಬಿಟ್ಟಿದ್ದಿದ್ರೆ ಫುಲ್ಲು ಲಾಕ್ ಆಗಿಬಿಡ್ತಾಯಿದ್ವಿ ನಾವು, ಗ್ಯಾರಂಟಿ. ಅದಕ್ಕೆ ಬಾಟಲ್ ಇಷ್ಟ ಆಯಿತು ನನಗೆ, ಪಿಜ್ಜನ್ದು ಬಾಟಲು. ಇನ್ನು ಅದು ಬಿಟ್ಟರೆ ಗ್ಲಾಸ್ ಐಟಮ್ಗಳು ತುಂಬಾ ಚೆನ್ನಾಗಿತ್ತು ಇವತ್ತು. ಬಟ್ ನಾನು ಯಾವುದೂ ಹೆಚ್ಚಾಗಿ ನೋಡೋಕ್ಕೆ ಹೋಗಲಿಲ್ಲ. ನಾನಂತೂ ಒಂದು ಕಡೆ ಟ್ರಾಲಿ ಬಿಸಾಕ್ಬಿಟ್ಟು ಪಪ್ಪನ ನಿಲ್ಲಿಸ್ಬಿಟ್ಟಿದ್ದೆ ಅಲ್ಲಿ. ಪಪ್ಪ ಓಡಾಡೋಕ್ಕಾಗಲ್ಲ ನಿನಗೆ, ನೀನು ಇಲ್ಲೇ ನಿಂತ್ಕೊಂಬಿಡು, ನಾನು ಹೋಗಿ ನೋಡ್ಕೊಂಡು ತೊಗೊಂಬರ್ತೀನಿ ಎಲ್ಲ ಅಂದ್ಬಿಟ್ಟು. ಅವ್ರು ಟ್ರಾಲಿ ಹತ್ರ ಇದ್ದರು, ನಾನು ಹೋಗ್ಬಿಟ್ಟು ತೊಗೊಂಡು ಬಂದಿದ್ದು. ಇಷ್ಟೇ ತೊಗೊಂಡು ಬಂದಿದ್ದೀನಿ, ಏನು ತೊಗೊಂಡು ಬಂದಿಲ್ಲ. ರೇಷನ್ ಕಡೆ ಅಂತೂ ಹೋಗಿಲ್ಲ ಹೇಳಬೇಕು ಅಂದರೆ. ಸೊ ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಳ್ತೀವಿ. ಬೆಳಗ್ಗೆಗೆ ಮತ್ತೆ ನನ್ನ ಮಗನ ಸ್ಕೂಲ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ. ಚೆನ್ನಾಗಿತ್ತಲ್ವಪ್ಪು? ಹಾಂ, ಮತ್ತೆ ಮಾಡಲಾ ನಾಳೆ? ಮತ್ತೆ ನಾನು 2 ಪ್ಯಾಕೆಟ್ ತೊಗೊಂಡು ಬಂದಿದ್ದೆ ಪನ್ನೀರು. ಸೊ ಒಂದೇ ಸಲಕ್ಕೆ ಬೇಡ, 2 ಟೈಮ್ ಮಾಡೋಣ, ಯಾಕೆಂದರೆ ನಾಳೆ ಬಾಕ್ಸ್ಗೆಲ್ಲ ಹಾಕ್ಬೇಕಲ್ವ ಅವನಿಗೆ. ಅದಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಎತ್ತಿಟ್ಟಿದ್ದೆ. ಈಗ ಬೆಳಗ್ಗೆಗೆ ಅದನ್ನೇ ಮಾಡಬೇಕಂತೆ. ಸೊ ನಾಳೆಗೂ ಕೂಡ ನಮ್ಮ ಮನೇಲಿ ಅದೇ ರೆಸಿಪಿ ಇರುತ್ತೆ. ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯ್ತಲ್ವ ರೀ? ಏನ್ರಿ, ಇಷ್ಟ ಆಯ್ತಾ ಇಲ್ವಾ?
ಅವ್ರು ಯಾವತ್ತೂ ಪನ್ನೀರ್ ತಿನ್ನಲ್ಲ. ಇವತ್ತು ಚೆನ್ನಾಗಿ ಏನಂತಾರೆ ಮೆಣಸಿನ ಪುಡಿ ಅಲ್ಲ ಏನಂತಾರೆ ಮೆಣಸಿನ್ಕಾಯಿ ಪುಡಿ, ಆಮೇಲೆ ಗರಂ ಮಸಾಲ, ಆಮೇಲೆ ಉಪ್ಪು, ಅರಿಶಿನ ಪುಡಿ ಎಲ್ಲ ಹಾಕಿ ಫ್ರೈ ಮಾಡಿದ್ನಲ್ಲ, ಅದು ಕಲರ್ ಸ್ವಲ್ಪ ಡಿಫ್ರೆಂಟಾಗಿತ್ತು. ಆ ರೈಸ್ ಮಧ್ಯೆ ಇರೋದನ್ನು ನೋಡಿಬಿಟ್ಟು ಅವ್ರು ನೋಡೋ ಎಲ್ಲ ಹಂಗೆ ತಿನ್ಕೊಂಬಿಟ್ಟಿದ್ದಾರೆ. ಇದನ್ನು ಇವ್ನು ನನ್ನ ಮಗ ವೆಯ್ಟ್ ಮಾಡ್ತಾ ಇದ್ದಾನೆ, ಅವರಪ್ಪ ಪನ್ನೀರ್ ತಿನ್ನಲ್ಲ ನನಗೆ ಕೊಡ್ತಾರೆ ಅಂತ. ನೋಡಿದ್ರೆ ಅವರೆಲ್ಲ ತಿನ್ಕೊಂಬಿಟ್ಟು ಖಾಲಿ ಮಾಡಿಬಿಟ್ಟಿದ್ರು. ಬಂದ್ಬಿಟ್ಟು ಹೇಳ್ತಾ ಇದ್ದ ಮಮ್ಮಿ ಎಲ್ಲ ಪಾಪ ಪನ್ನೀರ್ ತಿನ್ಬಿಟ್ಟೈತೆ ಅಂತೇಳಿ. ಸದ್ಯ ತಿಂದ್ರಲ್ಲ ಅದೇ ಪುಣ್ಯ ನನಗೆ ಹೇಳ್ಬೇಕು ಅಂದರೆ. ಗೊತ್ತಿಲ್ಲದೇನೋ ಒಟ್ಟಿನಲ್ಲಿ ಅವ್ರ ಬಾಡಿ ಒಳಗಡೆ ಹೋಯ್ತು ಪ್ರೋಟೀನು, ನನಗಷ್ಟೇ ಸಾಕು. ಸೊ ಇನ್ನೂ ಒಂದು ಪ್ಯಾಕೆಟ್ ಇದೆ, ಅದನ್ನು ನಾಳೆ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಕಳಿಸ್ತೀನಿ ಆಯಿತಾ. ಇನ್ನೊಂದು ಅಕ್ಕಿ ಮೂಟೆ ತೊಗೊಂಡು ಅಲ್ಲಿ ಇಟ್ಟಿದ್ದೀವಿ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.